ಹಲೋ ಫ್ಯಾಮಿಲಿ, ಎಲ್ಲ ಹೆಂಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೊಂದು ಹೊಸ ವೀಡಿಯೋ. ಸೊ ಲಾಸ್ಟ್ ವೀಡಿಯೋದಲ್ಲಿ ಇವ್ರನ್ನ ನೋಡಿರ್ತೀರ. ಸೊ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಹಂಗೆ ಹೇಳಿದೆ, ಇನ್ನೊಂದು ವೀಡಿಯೋದಲ್ಲಿ ನನ್ನ ಡಾರ್ಲಿಂಗ್, ನನ್ನ ಫೇವ್ರೆಟ್ ಆದ ನನ್ನ 220 ಬೈಕ್ ಸೊ ತೋರಿಸ್ತೀನಿ ಅಂತ. ನೋಡಿ, ಆ ಕಣ್ಣುಗಳು ನೋಡಿ ಏನು ಮಸ್ತಾಗೈತೆ. ಸೊ ಬನ್ನಿ, ಈ ಗಾಡಿ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಏನು ಎತ್ತ ಅಂತ. ಸೊ ಈ ಗಾಡಿ ಮಾಡಲ್ ಬಂದ್ಬಿಟ್ಟು ನೋಡಿ, ಫಸ್ಟ್ ವಾಕರ್ ನೋಡ್ಕೊಳ್ಳಿ ಎಲ್ಲ ಹೆಂಗಿದೆ ಏನು ಎತ್ತ ಅಂತ. ಗಾಡಿದು ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದೀನಲ್ಲ ಗಾಡಿನ. 2018 ಮಾಡಲ್ ಗುರು ಇದು. ಹೆಂಗಿದೆ ನೋಡಿ, ಪಲ 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 ಅಂತ. ಸೊ ಎಲ್ಲರೂ ಗೊತ್ತಲ್ಲ, ಪಲ್ಸರ್ 220 ಅಂದರೆ ಯಾರಿಗೆ ತಾನು ಇಷ್ಟ ಆಗೋಲ್ಲ. ನೋಡಿ, ನನಗೆ ಇದರಲ್ಲಿ ಏನು ಗೊತ್ತಾ ಮೇನ್ ಇಷ್ಟ? ನೋಡಿ, ಇಲ್ಲಿ ಕ್ಲಸ್ಟರ್ ಆನ್ ಮಾಡಿದ್ರೆ ಹಂಗೆ ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಎಲ್ಲ ಇಷ್ಟ ಆಗೋರು ನನಗಿದು. ಸುಮಾರು ಸಲ ಎಷ್ಟೋ ಸಲ ಆನ್ ಮಾಡಿ ಆಫ್ ಮಾಡಿ ಮಾಡಿದ್ದೀನಿ. ಸರಿ, ತಡ ಮಾಡೋದು ಬೇಡ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ನನ್ನ ಡಾರ್ಲಿಂಗು. ಸೊ ತುಂಬ ಕಷ್ಟಪಟ್ಟು ಮನೆಯಲ್ಲೆಲ್ಲ ಜಗಳ ಮಾಡಿ ಮಟ್ಟಿ ತೊಗೊಂಡಿರೋ ಗಾಡಿ ಇದು. ಸೊ ಎಲ್ಲರಿಗೂ ಗೊತ್ತಿರೋದು ಇದು 220 ಗಾಡಿ. ಸಿಂಗಲ್ ಸಿಲಿಂಡ್ರು 4 ಸ್ಟ್ರೋಕು ಇಂಜಿನ್ನು, ಮತ್ತು ಟ್ವಿನ್ ಸ್ಪಾರ್ಕ್ ಬರುತ್ತೆ ಇದಕ್ಕೆ, ಇಗ್ನಿಷನ್ನು. ಸೊ ಆಮೇಲೆ ಆಯಿಲ್ ಕೂಲ್ಡ್ ಇದೆ. ಆಯಿಲ್ ಕೂಲ್ಡ್ ನೋಡಿ, ಕೋಟೆಡ್ ಆಯಿಲ್ ಕೂಲ್ಡ್ ಗಾಡಿ ಇದು. ನೋಡಿ, ಇಲ್ಲಿ ಕಾಣಿಸಿದೆಯಲ್ಲ, ಇದು ಕೋಟೆಡ್ ಕೂಲಿಂಗ್ ಆಯಿಲ್ ಗಾಡಿ. ಎಲ್ಲರಿಗೂ ಗೊತ್ತಿರುತ್ತೆ ಮಗ, ಸುಮ್ಮನೆ ಏನಕ್ಕೆ ಇವನು ಅಂತ ಅನ್ಕೊತಿರಲ್ಲ. ಸೊ ಬಟ್ ಇರಲಿ, ಗೊತ್ತಿಲ್ಲದಿರೋರು ಯಾರು ಇವಾಗ ನೋಡ್ತಿದ್ದಾರೆ ಅಂದಾಗ ನೋಡ್ಕೊಳ್ಳಿ, ಆಯಿತಾ. ಸೊ ಇದರಲ್ಲಿ ಪವರ್ ಬಂದ್ಬಿಟ್ಟು ಅಪ್ರಾಕ್ಸ್ ಆಗಿ ಒಂದು ನಿಮಗೆ 21 RM ಕೊಡುತ್ತೆ ಪವರು. ಸೊ ನ್ಯೂಟನ್ ಟಾರ್ಕ್ ಬಂದುಬಿಟ್ಟು ನಿಮಗೆ 18.5 ಏನೋ ಬರುತ್ತೆ, 18.5 19 ಅಷ್ಟು ಬರುತ್ತೆ ಟಾರ್ಕ್. ಸೊ ಇದು ಬಂದ್ಬಿಟ್ಟು 5 ಸ್ಪೀಡ್ ಟ್ರಾನ್ಸ್ಮಿಷನ್ ಗೇರ್ ಇದೆ, 5 ಇದೆ ಗೇರ್ ಇದಕ್ಕೆ. ಸೊ ಗೊತ್ತಿರುತ್ತಲ್ಲ, ಫಸ್ಟು ಸೆಕೆಂಡು ಮಧ್ಯ ನ್ಯೂಟ್ರಲ್ ಇರುತ್ತೆ. ಅದಾದಮೇಲೆ ಫಸ್ಟು ನಿಮಗೆ ಡೌನ್ ಏನು ಮಿಕ್ಕಿದೆಲ್ಲ, ಇನ್ನು ಮಿಕ್ಕಿದ 4 ಟಾಪ್ಗೆ ಅದು. ಸೊ 220 ಆದ್ದರಿಂದ ನಿಮಗೆ ಆ್ಯಾವ್ರೇಜ್ ಸ್ಪೀಡ್ ಎಷ್ಟು ಏನು ಅಂತ ಡೌಟ್ ಬಂದಿರುತ್ತಲ್ಲ. ಸೊ ನಿಮ್ಗೆ ಆ್ಯಾವ್ರೇಜ್ ಸ್ಪೀಡ್ ಇದ್ರಲ್ಲಿ ಬಂದುಬಿಟ್ಟು ನಿಮಗೆ 130 135 ಹೋಗುತ್ತೆ. ನಾನು ಹೇಳ್ಬಾರ್ದು, ತಪ್ಪು, ಬಟ್ ಇದ್ರಲ್ಲಿ ನಾನು 130 ರೀಚ್ ಮಾಡಿದ್ದೀನಿ. ಸೊ ಕಂಪ್ನಿ ಕೊಟ್ಟಿರೋ ಪ್ರಕಾರ 135 ಟಾಪ್ ಸ್ಪೀಡ್ ಅಂತ ಹೋಗುತ್ತೆ. ಸೊ ಇದಕ್ಕೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕು ಬಂದುಬಿಟ್ಟು ನೋಡಿ, ಫ್ರಂಟ್ ಡಿಸ್ಕ್ ಬಂದುಬಿಟ್ಟಿದ್ದು ನಿಮಗೆ ಎಷ್ಟು ಅಂದರೆ 260 mm ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ನಿಮಗೆ 260 mm ಬರುತ್ತೆ ಡಿಸ್ಕ್ ಬ್ರೇಕು. ಸೊ ರೇರಲ್ಲಿ ನಿಮಗೆ ಅದೇ 230 ಬರುತ್ತೆ. ನೋಡಿ, ಶಬಾಷ್, ಕಾಣಿಸ್ತಿದೆಯಾ? ನೋಡಿ, ಇಲ್ಲಿದೆ 230 mm ಬರುತ್ತೆ ಡಿಸ್ಕ್ ಬ್ರೇಕ್ ಇದಕ್ಕೆ. ಸೊ ಇವತ್ತವರೆಗೂ ಡಿಸ್ಕ್ 1-2 ಚೇಂಜ್ ಮಾಡಿದ್ದೀನಿ ಅಷ್ಟು, ಒಂದೇ ಅನಿಸುತ್ತೆ ಮೇ ಬಿ ಚೇಂಜ್ ಮಾಡಿರೋದು. ಚೈನ್ಸ್ ಪ್ಯಾಕೆಟ್ ನಿಮಗೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ. ಪಲ್ಸರಲ್ಲಿ ಜಾಸ್ತಿ ಇಶ್ಯೂ ಬರೋದು ನಿಮಗೆ ಚೈನ್ಸ್ ಪ್ಯಾಕೆಟ್. ನಾನು ತೊಗೊಂಡಾಗಿಂದ 2 ಸಲ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಿರೋದು. ಆ ರೇಂಜಿಗೆ ಮೇಂಟೈನ್ ಮಾಡ್ತಿದ್ದೀನಿ. ಎಷ್ಟು 18 ಅಂದರೆ 19, 20, 21, 22, 23, 24, 7 ವರ್ಷ ಆಯ್ತು ಗುರು ಗಾಡಿ 2 ಸಲ ಚೇಂಜ್ ಮಾಡಿರೋದು. ಯಾರ್ಯಾರು ಎಷ್ಟು ಸಲ ಚೇಂಜ್ ಮಾಡಿದ್ದೀರಾ ಕಮೆಂಟ್ ಹಾಕಿ ನೋಡೋಣ. ಆಮೇಲೆ ಇದು ಬಂದ್ಬಿಟ್ಟು ಟ್ಯೂಬ್ಲೆಸ್ ಬರುತ್ತೆ. ಫ್ರಂಟು 90/90 ಬರುತ್ತೆ ಇದು. ಫ್ರಂಟ್ ವೀಲ್ ನಿಮಗೆ 90/90 ಬರುತ್ತೆ ಟ್ಯೂಬ್ಲೆಸ್ಸು. ಸೊ ರೇರ್ ಕೂಡ ಬಂದುಬಿಟ್ಟು ನಿಮಗೆ 120/80 ಬರುತ್ತೆ. ಇಲ್ಲಿ ತೋರಿಸ್ತೀನಿ, ಎಲ್ಗುರು ಅದು ಏನು ಬರೀ ವೀಡಿಯೋ ಮಾಡೋಕ್ಕೆ ಮಾತ್ರ ಪಳಪಳ ಅಂತ ಇಟ್ಟವನೆ ಅಂತ ಅನ್ಕೊಂಬೇಡಿ. ನನ್ನ ಗಾಡಿ ಯಾವಾಗಲೂ ಹಿಂಗೆ ಇರುತ್ತೆ. 120/80 ಇದು. ಸೊ ಇದು ಟ್ಯೂಬ್ಲೆಸ್. ಬಟ್ ನಾನಿದು ಗಾಡಿ ತೊಗೊಂಡಾಗಿಂದ ಇದು ಮೊದಲನೇ ಟೈರ್ ಚೇಂಜ್ ಮಾಡಿರೋದು. ಸೊ ನಾನು ಬಟನ್ ಟೈರ್ಸ್ ಹಾಕಿದ್ದೀನಿ. ನಾನು ಹಾಕಿದಾಗಿಂದ ಸ್ವಲ್ಪ ರೋಡ್ ಗ್ರಿಪ್ಪು ಚೆನ್ನಾಗಿ ಐತೆ. ಸೊ ಫ್ರಂಟು ಬ್ಯಾಕ್ ಎರಡು ಒಂದೇ ಸಲ ಚೇಂಜ್ ಮಾಡಿಸಿದೆ ಟೈರು. ಇದೆಲ್ಲ ನನ್ನ ಗಾಡಿಗೆ ಎಕ್ಸ್ಟ್ರಾ ಸಿಟ್ ಕರಿಂಗ್ ಮಾಡೀನಿ. ನೋಡಿ, ಮಾಮ್ ಈಸ್ ವೆಯ್ಟಿಂಗ್ ಅಟ್ ಹೋಮ್. ಅಮ್ಮನ ಮುದ್ದು ಮಗ ನಾನು, ಏನು ಮಾಡೋಣ. ಸೊ ಅಷ್ಟೇ, ಇನ್ನೇನಿದೆ. ನಿಮ್ಮ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 165 mm ಬರುತ್ತೆ. ಮೇಯ್ನು ಬಿಟ್ಬಿಟ್ರಿ, ಇದು ಮೇಯ್ನು. ಟ್ಯಾಂಕ್ ಬಂದುಬಿಟ್ಟು ನಿಮಗೆ 15 ಲೀಟರ್ಸ್ ಬರುತ್ತೆ. 2 ಲೀಟ್ರು 3 ಲೀಟ್ರ್ ರಿಸರ್ವಲ್ಲಿರುತ್ತೆ. ಸೊ ಕಂಪ್ಲೀಟ್ ಟ್ಯಾಂಕ್ ಬಂದ್ಬಿಟ್ಟು 15
ಲೀಟರ್ಸ್ ಬರುತ್ತೆ. ಮೈಲೇಜು ನಿಮ್ಗೆ ಅವರು ಕೊಟ್ಟಿರೋ ಪ್ರಕಾರ ನಿಮ್ಗೊಂದೊಂದು ಅಮ್ಮಮ್ಮ ಅಂದರೆ ಒಂದು 35 ಅಂತ ಹೇಳಿದರು. ಬಟ್ ನನಗೆ ಕಣ್ಣು ಮುಚ್ಕೊಂಡು 40 ಕರುತ್ತೆ ಗುರು. ಓಡಿಸೋದ್ರ ಮೇಲೆ ಡಿಪೆಂಡು ಅಷ್ಟೇ. ನನಗೆ ಆರಾಮಾಗಿ 40 ಕೊಡುತ್ತೆ, ಏನು ತೊಂದರೆ ಇಲ್ಲ. ಸೊ ಇದು ಫ್ಯೂಲ್ದು ಇದು. ಬಟ್ ಇವಾಗ ಬರೋ 220ಗೆಲ್ಲ ಫ್ಯೂಲ್ ಗೇಜ್ ಏನಿರೋದಿಲ್ಲ ಇದು. ಸೊ BS6 ಇಂಜಿನ್ ಆಗಿರೋದ್ರಿಂದ ಇವೆಲ್ಲ ಏನು ಕೊಡೋಲ್ಲ, ಆಟೋಮೆಟಿಕ್ ಆಗಿರುತ್ತೆಲ್ಲ. ಇಂಜೆಕ್ಷನ್ ಇರುತ್ತಲ್ವ, ಅದಕ್ಕೆ ಬಂದಿರೋ BS6ಗೆ. ಸೊ ಇದು ರಿಸರ್ವಲ್ಲಿದೆ ಗಾಡಿ ಇವಾಗ. ಸೊ ಇದು ಆಫು, ಇದು ಬಂದುಬಿಟ್ಟು ಆನ್. ಫುಲ್ಲು ರಿಸರ್ವಿಂದ ಜಾಸ್ತಿ ಇದ್ರೆ ಪೆಟ್ರೋಲ್ ಆನ್ ಮಾಡ್ಕೊಬೇಕು. ಸೊ ಇದು ಪ್ರಕಾರ. ಸೊ ಈ ಗಾಡಿನಲ್ಲಿ ಏನಂದರೆ ನಿಮಗಿಲ್ಲಿ ಇದು ಪ್ರೆಷರ್ ತೋರಿಸುತ್ತೆ ಎಷ್ಟಿದೆ ಅಂತ. ಇದು ಬಂದುಬಿಟ್ಟು ಬ್ಯಾಟ್ರಿದು, ಇದು ಒಂದು ಆಯಿಲ್. ಅಕಸ್ಮಾತ್ ಏನಾರು ಆಯಿಲ್ ಚೇಂಜ್ ಮಾಡಬೇಕು ಅಂದರೆ ನಿಮ್ಗೆ ಇಲ್ಲಿ ಸಿಂಬಲ್ ತೋರಿಸುತ್ತೆ. ಇದು ನ್ಯೂಟ್ಲು ಗೇರ್ದು, ಬರೀ ನ್ಯೂಟ್ಲಲ್ಲಿರೋದು ಮಾತ್ರ ತೋರಿಸೋದು, ನಿಮ್ಗೆ ಇನ್ನೇನೂ ತೋರಿಸಲ್ಲ. ಬಟ್ ಇದು ಬ್ಯಾಟ್ರಿನ ವೀಕ್ ಆಗಿರೋ ಇಲ್ಲಿ ರಿಂಗ್ ಆಗುತ್ತೆ. ಸೊ ಇವಾಗ ಇದು ಒಂದು ಕಿಲ್ ಸ್ವಿಚ್ ಆನ್ ಮಾಡಿದ್ರೆ ಅದು ನೋಡಿ ಇದು 3 ಮತ್ತು ಇದು ಹೋಗ್ಬಿಡುತ್ತೆ ನೋಡ್ರಾ, ನ್ಯೂಟ್ಲಲ್ಲಿದೆ ಗಾಡಿ. ಸೊ ಐಡ್ಲಿಂಗ್ ಬಂದ್ಬಿಟ್ಟು 1.5 ಇದೆ. ಸೊ ಇದಕ್ಕೆ ಬಂದುಬಿಟ್ಟು ನಿಮಗೆ ಸೊ 2 ಪೈಲಟ್ ಲೈಟ್ ಬರುತ್ತೆ. ಇದು ನಾನು ಚೇಂಜ್ ಮಾಡಿಸಿರೋದು, ಇದನ್ನು ಚೇಂಜ್ ಮಾಡಿಸಿರೋದು. ಸೊ ಇದು ನಿಮಗೆ ಪೈಲಟ್ ಲೈಟ್ ಬರುತ್ತೆ ಇದರಲ್ಲಿ. ನಾರ್ಮಲ್ ಬಲ್ಪೇ ಬರೋದು. ಸೊ ನನಗೆ ಬಟ್ ಆಮೇಲೆ ಇದಕ್ಕೆ ನಾನು ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ, LED ಹಾಕ್ಸ್ಬಿಟ್ಟಿದ್ದೀನಿ ಗುರು. ನಾನು ರೋಡಲ್ಲಿ ಅಜ್ಜಿ ಆ್ಯಲೋಜನ್ ಕಾಣೋದೇ ಇಲ್ಲ. ಪ್ರೊಜೆಕ್ಟರ್ ಲ್ಯಾಂಪ್ ಇದು. ಸೊ ಪ್ರೊಜೆಕ್ಟ್ರಲ್ಲಿ ನಾನು LED ಹಾಕ್ಸಿದ್ದೀನಿ, ಮತ್ತು ಇದಕ್ಕೂ ಅಷ್ಟೇ ಐಬೀಮ್ನು ಅಷ್ಟೇ LED ಹಾಕ್ಸಿದ್ದೀನಿ. ನೋಡಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ, ಇದು LED ಹಾಕ್ಸಿರೋದು. ಅದಾದಮೇಲೆ ನಿಮ್ಗೆ ಎಕ್ಸ್ಟ್ರಾ ಏನಂದರೆ ಇದಕ್ಕೆ ಒಂದು ಫಾಗ್ ಲ್ಯಾಂಪ್ ಹಾಕಿದ್ದೀನಿ, ಮತ್ತು ಇದು ಡಬಲ್ ಇಂಡಿಕೇಟರ್ ಹಾಕಿದ್ದೀನಿ ನೋಡಿ. ಕಾಣಿಸುತ್ತಾ? ಅಯ್ಯೋ ಏನೂ ಕಾಣೋದೇ ಇಲ್ಲ ಗುರು, ಏನೂ ಕಾಣಿಸೋದೇ ಇಲ್ಲ. ಫಾಗ್ ಲ್ಯಾಂಪ್ ಹಾಕ್ಬಿಟ್ರಂತೂ ಏನಕ್ಕೇನೂ ಕಾಣೋದೇ ಇಲ್ಲ. ಇರಿ, ಹೆಡ್ ಲ್ಯಾಂಪ್ ಆಫ್ ಮಾಡಿಬಿಟ್ಟು ಬರೀ ಫಾಗ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಕಾಣಿಸ್ತಿದ್ಯಾ ನೋಡಿ, ಫಾಗ್ ಲ್ಯಾಂಪ್ ಹಾಕ್ಸಿದ್ದೀನಿ. ನೈಟಲ್ಲಿ ಬೇಕಲ್ಲಪ್ಪ, ನಮ್ಮ ಶಿಫ್ಟ್ ಇರೋದೇ ನೈಟ್ ಶಿಫ್ಟ್ ಜಾಸ್ತಿ ನೈಟಲ್ಲಿ. ಸೊ ಆಮೇಲೆ ಇಂಡಿಕೇಟ್ರ್ ಹಾಕಿದ್ದೀನಿ, 4 ಇಂಡಿಕೇಟ್ರ್. ನೋಡಿ, ಒಂದು ನಿಮಿಷ ರೀ, ಇನ್ನೂ ಗೊತ್ತಾಗುತ್ತೆ ನೋಡಿ. ಗೊತ್ತಾಗ್ತಿದೆಯಾ? ಸೊ ಇದಿಷ್ಟು ನನ್ನ ಗಾಡಿ ಆಗಿದೆ ನೋಡಿ. ಆಹಾ ಮಸ್ತಾಗೈತೆ. ಸೊ ಇದಿಷ್ಟಿದೆ ಗಾಡಿನಲ್ಲಿ. ಇನ್ನೇನಿದೆ ಗುರು, ಅಷ್ಟೇ ಬಡವ್ರ ಗಾಡಿ ಹೆಂಗಿದೆ. 220 ಇಷ್ಟ ಆದವರೆಲ್ಲ ಲೈಕ್ ಮಾಡಿರಿ, ಕಮೆಂಟ್ ಹೊಡಿರಿ, ನೋಡೋಣ ಹೆಂಗೆ ಏನುತ್ತಾ ಅಂತ. ಆಮೇಲೆ ಈ ಗಾಡಿನಲ್ಲಿ ಏನಂದರೆ ABS ಇಲ್ಲ. 2018 ಗಾಡಿನಲ್ಲಿ ABS ಇಲ್ಲ. 19 ಮೇಲೆ ABS ಇದೆ. ಬಟ್ ನನ್ನ ಕಾರಿಗೆ ABS ಐತೆ, ಇದಕ್ಕೆ ABS ಇದೆ. ಸೊ ಅಷ್ಟೇ. ಸೊ ಓಕೆ, ನೋಡ್ತೀನಿ ನಾನು ಒಂದ್ಸಲಿ ಈ ಗಾಡೀಲಿ ಆಚೆ ಹೋದಾಗ ಸ್ಪಿನ್ಗೆ ಹೋಗೋಣ. ಒಂದ್ಸಲಿ ಗಾಡೀಲಿ ಸ್ಪಿನ್ ಹೋಗೋಣ, ಒಂದ್ಸಲಿ ಕಾರಲ್ಲಿ ಹೋಗೋಣ. ಹೋದಂಥ ಕಾಲಕ್ಕೆ ನಾನು ವೀಡಿಯೋ ಮಾಡ್ತೀನಿ, ನಿಮ್ಗೆ ಹೆಂಗಲ್ಲ ಹಿಂಗೆ ಏನಂತ ತೋರಿಸ್ಕೊಡ್ತೀನಿ. ಸೊ ಓಕೆನಾ, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.